ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಸಾಮಾನ್ಯವಾಗಿ ಮನುಷ್ಯರನ್ನು ನಂಬುವುದಿಲ್ಲ. ಯಾಕೆಂದರೆ ನಮ್ಮ ಮನುಷ್ಯ ಜಾತಿಯಲ್ಲಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಕಂಡರೆ ಹೊಡೆದು ಓಡಿಸುತ್ತೇವೆ ಅಥವಾ ತಿಂದು ಬಿಡುತ್ತೇವೆ. ಅದೇ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಾವು ಮಾನವೀಯತೆ ತೋರಿದರೆ ಅವುಗಳೂ ನಮ್ಮನ್ನು ಪ್ರೀತಿಸುತ್ತವೆ. ಪ್ರಾಣಿಗಳು ನಮ್ಮನ್ನು ಪ್ರೀತಿಸಿದರೆ ನಮಗೆಷ್ಟು ಮಾನಸಿಕ ತೃಪ್ತಿ ಸಿಗುತ್ತದೆ ಗೊತ್ತೇ? ನೋಡಿ, ನನ್ನ ಬಳಿಗೆ ಈ ಕೋತಿಗಳು ಬರುತ್ತವೆ ಕೇವಲ ಹೊಟ್ಟೆಪಾಡಿಗಾಗಿ. ನಾವು ಕೊಡುವ ಆಹಾರವನ್ನು ತಿಂದು ಹೋಗುತ್ತವೆ. ನನ್ನ ಕೈ ಹಿಡಿದು ಹೇಗೆ ತಿನ್ನುತ್ತವೆ ನೀವೇ ನೋಡಿ. ಇವರಿಬ್ಬರು ತುಂಬು ಗರ್ಭಿಣಿಯರು. ಇವುಗಳಿಗೆ ತಿನ್ನಿಸುವುದಕ್ಕೆ ಎಷ್ಟು ಖುಷಿಯಾಗುತ್ತದೆ ಅಲ್ಲವೇ? ಇವನು ಮಗು, ತುಂಬಾ ತುಂಟ. ಕೊಡುವುದು ಸ್ವಲ್ಪ ತಡವಾದರೆ ನನ್ನ ತಲೆಗೆ ಹೊಡೆಯುತ್ತಾನೆ. ನೋಡಿ, ಪುಟ್ಟ ಕಂದ ತಿನ್ನುವ ಶೈಲಿ. ಇವಳಿಗೆ ಹೆರಿಗೆಯಾಯಿತು. ತನ್ನ ಮಕ್ಕಳೊಂದಿಗೆ ನನ್ನ ಬಳಿಗೆ ಬಂದಳು. ಆ ಪುಟ್ಟ ಮಗುವನ್ನು ನೋಡಿ ನನಗೆ ಪರಮಾನಂದವಾಯಿತು. ನನ್ನ ಬಳಿ ಇದ್ದ ಸೌತೆಕಾಯಿ, ಬಾಳೆಹಣ್ಣು ಕೊಟ್ಟೆ, ತಿಂದಳು. ಆಶ್ಚರ್ಯವೆಂದರೆ ಈಕೆ ಈಗ 2 ಮಕ್ಕಳ ತಾಯಿ. ಒಂದು ಮಗುವನ್ನು ತಾನು ಹೊತ್ತುಕೊಂಡು ಬಂದರೆ ಮತ್ತೊಂದು ಮಗುವನ್ನು ಆ ತುಂಟ ಹೊತ್ತುಕೊಂಡು ಬಂದಿದ್ದ. ನೋಡಿ, ಅವನ ತುಂಟತನದೊಂದಿಗೆ ಎಳೆಯ ಕಂದ ಏನೆಲ್ಲ ಅನುಭವಿಸಬೇಕು. ಇವರಿಬ್ಬರನ್ನು ಕಾಪಾಡಲು ಈಕೆಯ ಪತಿರಾಯ ಕಾವಲುಗಾರನಂತೆ ಬಂದನು. ಹೇಗಿದೆಯಲ್ಲ? ಎಂತಹ ವಿಪರ್ಯಾಸವೆಂದರೆ ಹಕ್ಕಿಗಳು ಮತ್ತು ಪ್ರಾಣಿಗಳು ಆಲದ ಹಣ್ಣು, ಬೇವಿನ ಹಣ್ಣು ತಿಂದು ಬದುಕುತ್ತಿದ್ದವು. ಆದರೆ ನಾವು ಮರಗಳನ್ನೆಲ್ಲ ಕಡಿದು ಇವುಗಳು ತಿನ್ನುವ ಆಹಾರಗಳನ್ನು ಕಿತ್ತುಕೊಂಡಿದ್ದೇವೆ. ಸಿಟಿ ದೊಡ್ಡದಾಗಿ ಬೆಳೆದರೇನು, ಪ್ರಾಣಿ ಪಕ್ಷಿಗಳಿಗೆ ಇಂದು ಆಹಾರವೇ ಇಲ್ಲ. ಮತ್ತೆ ಇವು ಬದುಕುವುದಾದರೂ ಹೇಗೆ? ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ಮಾನವೀಯತೆ ಬೆಳೆಸಿಕೊಂಡು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಒಂದು ತುತ್ತು ಅನ್ನವನ್ನು ನೀಡಿ. ಯಾಕೆಂದರೆ ಅವುಗಳು ಸ್ವತಂತ್ರವಾಗಿ ಬದುಕುತ್ತಿದ್ದ ಜಾಗದಲ್ಲಿ ನಾವು ಇಂದು ಆಕ್ರಮಿಸಿಕೊಂಡಿದ್ದೇವೆ, ವಿಜೃಂಭಣೆಯಿಂದ ಬದುಕುತ್ತಿದ್ದೇವೆ.